ಹಲೋ ಬಂಧುಗಳಿಗೆ ನಮಸ್ಕಾರ. ಊರಿಂಗೆ ದಾರಿ ಯಾರು ತೋರಿದರೇನು ಸಾರಾಯದ ನಿಜ ಗುರು ಅಂದಂತೆ ಪ್ರತಿ ಕ್ಷಣ ನಮಗೆ ದಾರಿ ಎಲ್ಲೆಲ್ಲೋ ಕಾಣ್ತದೆ, ಗೊತ್ತಾಗ್ತದೆ. ದಾರಿ ಹುಡುಕಬೇಕಷ್ಟೆ. ನಾವು ನಿಂತು ನೀರಾಗಿದ್ದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ಫೈಂಡ್ ದ ವೇ, ವಿ ಹ್ಯಾವ್ ಟು ಸರ್ಚ್ ದ ವೇ. ಎಲ್ಲರಲ್ಲೂ ಕೂಡ ಬಹಳ ಒಂದು ವಿಶಿಷ್ಟ ಜ್ಞಾನವನ್ನು ಹೊಂದಿರ್ತಾರೆ. ಅದು ಕೂತ್ರೆ ಅದಕ್ಕೇ ಅವಮಾನ ಅಥವಾ ಅದಕ್ಕೇ ಒಂದು ಆಲಸ್ಯ ಅಂತ ಅನ್ಬೋದು. ಈಗ ಹಾಗಾಗಬಾರ್ದು. ಚಳಿಗಾಲದಲ್ಲೂ ಕೂಡ ಹೊಸ ವಿಚಾರಗಳು, ಹೊಸ ಆಚಾರಗಳು. ತಾವು ನೋಡ್ತಾ ಇರೋದು ಪ್ರೊಫೆಸರ್ ಜೆ ಕೆ ಪಾಟೀಲ್, ಶಿವಾನಂದ ಕಾಲೇಜ್, ಕಾಗವಾಡದಿಂದ. ಭಾಳ ಜನಕ್ಕೆ ಪರಿಚಯನೂ ಇರಬಹುದು, ಹೊಸದಾಗಿ ಕೆಲವರು ಇಲ್ಲದೇ ಇದ್ದವ್ರಿಗೆ ನೋಡೋದು. ವಿಚಾರಗಳು, ಆಚಾರಗಳು ಹಬ್ಬುತ್ತಾ ಇರಬೇಕು, ಬೆಳೀತಾ ಇರಬೇಕು. ವ್ಯಕ್ತಿಗಳಿಗೆ ಮಧುರವಾದ ಆ ಸುವಾಸನೆಯ ಭಾವನಾತ್ಮಕ ಸಂಬಂಧಗಳು ಬೆಳಿಬೇಕು. ಬೆರೆತು ಹಾಯಾಗಿರು ಅನ್ನೋ ಒಂದು ವಚನದಲ್ಲಿ ಇದೆ. ಅವರನ್ನು ಇವರನ್ನು ಯಾರನ್ನು ಕೇಳಿ ನೀನು ತನ್ನದನ್ನು ಕೂಡ ತಾನು ಹೇಳಿ ಬೆರೆತು ಹಾಯಾಗಿರು ಜ್ಯೋತಿರ್ಲಿಂಗ ಅಂತ. ಆ ರೀತಿ ಭಾಳಷ್ಟು ನಾವು ನೋಡ್ತೇವೆ. ಅವರೇ ಬರೋದು, ಅವ್ರವ್ರದ್ದು ಕ್ಷುಲ್ಲಕ ಮಾತುಗಳನ್ನು ಹೇಳೋದು, ಹೀಗೆಲ್ಲ ಮಾತಾಡ್ತಿರ್ತಾರೆ. ನಾವು ಉನ್ನತವಾದ ವಿಚಾರದೊಂದಿಗೆ ಈ ಸಾಹಿತ್ಯಗಳನ್ನು ನೋಡ್ಬೋದು, ನಾಟಕಗಳನ್ನು ನೋಡ್ಬೋದು, ಸಿನಿಮಾಗಳಲ್ಲೂ ಹೋದರು. ಅವರು ಹಿರಿಯರ ಥರ ಅವರು ಮಾರ್ಗದರ್ಶನ ಮಾಡಿ ಹೋದರು, ಗ್ರಂಥಗಳಲ್ಲಿ ಮಾರ್ಗದರ್ಶನ ಮಾಡಿದರು. ನಮ್ಗೆ ಗೊತ್ತಿದೆ, ಕಾಲಕ್ಕೆ ಎಲ್ಲ ಋತುಮಾನಗಳ ತಕ್ಕಂತೆ ಪರಿವರ್ತನೆಗಳು ಭಾಳ ಆಗ್ತಿರ್ತವೆ. ಆದರೂ ಕೂಡ ನಾವು ಅವನ್ನ ಹೇಗೆ ನಮ್ಮ ಪ್ರಸ್ತುತ ಆಯಾಮಕ್ಕೆ ಹೊಲಿಸ್ಕೋಬೇಕು ಅನ್ನೋದನ್ನು ಹೊಲಿಸ್ಕೊಂಡು ಅದನ್ನು ವ್ಯತ್ಯಾಸಗೊಳಿಸ್ಬೇಕು.